ಹಾಯ್, ನಾನು ಪ್ರವೀಣ್ ಫ್ರಮ್ ಕಲರ್ ಗ್ರೇಡಿಂಗ್ ಇನ್ ಕನ್ನಡ. ಈ ವಿಡಿಯೋದಲ್ಲಿ ನಾವು ಕಲರ್ ಗ್ರೇಡಿಂಗ್ ಸೀರೀಸ್ನ ಕಂಟಿನ್ಯೂ ಮಾಡ್ತಾ ನಾವು ಒಂದು ಬ್ಲ್ಯಾಕ್ ವಿಂಟೇಜ್ ಟೋನ್ನ ಹೇಗೆ ಕ್ರಿಯೇಟ್ ಮಾಡ್ಬೋದು ಡವೆಂಚಿ ರಿಸಾಲ್ವಲ್ಲಿ ಅಂತ ನೋಡೋಣ. ಸೊ ಈ ವಿಡಿಯೋದಲ್ಲಿ ಬ್ಲ್ಯಾಕ್ ಟೋನ್ನ ಕ್ರಿಯೇಟ್ ಮಾಡೋಕ್ಕೆ ನಾನು ಒಂದು ಲಟ್ನ ಯೂಸ್ ಮಾಡ್ತಾ ಇದ್ದೀನಿ. ಅದು ಅಷ್ಟೇ ನಾನು ಒಂದು ಸೆಲೆಕ್ಷನ್ ಮಾಡಿರೋ ಲಟ್ಟದು. ಸೊ ಈ ವಿಡಿಯೋದಲ್ಲಿ ಆ ಲಟ್ನ ಯೂಸ್ ಮಾಡಿಕೊಂಡು ಹೇಗೆ ಒಂದು ಬ್ಲ್ಯಾಕ್ ವಿಂಟೇಜ್ ಟೋನ್ನ ಕ್ರಿಯೇಟ್ ಮಾಡ್ಬೋದು ಅಂತ ನೋಡೋಣ. ಸೊ ಈ ಲಟ್ಟು ಫಸ್ಟೇ ಹೇಳ್ತಿದ್ದೀನಿ, ಒಂದು ಗ್ರೀನ್ ಕಲರ್ಸು ಅಂದರೆ ನಿಮ್ಮ ಗ್ರೀನ್ ಬ್ಯಾಕ್ಗ್ರೌಂಡ್ ಏನಾದ್ರು ಇತ್ತು ಅಂದರೆ ಗ್ರೀನ್ ಸೀನರಿ ಬ್ಯಾಕ್ಗ್ರೌಂಡ್ಸು ಆ ಥರ ಏನಾದ್ರು ಇತ್ತು ಅಂದರೆ ಈ ಲಟ್ಟು ಅಪ್ಲೈ ಆಗೋಲ್ಲ. ಈ ಲಟ್ಟು ಚೆನ್ನಾಗಿ ಅಪ್ಲೈ ಆಗೋದು ಎಲ್ಲಿ ಅಂದರೆ ಕೆಲವೊಂದು ಇಂಟೀರಿಯರ್ ಅಂದರೆ ಇಂಡೋರು ಮತ್ತು ಔಟ್ಡೋರು ಆರ್ಕಿಟೆಕ್ಚರ್ ಎಲ್ಲ ಇರುತ್ತಲ್ಲ, ಆ ಥರ ಸಿನಾರಿಯೋಗೆ ಆ ಥರ ಸೀನ್ಸ್ಗೆ ನೀಟಾಗಿ ಅಪ್ಲೈ ಆಗುತ್ತೆ. ಈ ಲಟ್ಟಿಂದು ಕ್ಯಾರೆಕ್ಟರಿಸ್ಟಿಕ್ಸ್ ಯಾವ ಥರ ಇರುತ್ತೆ ಅಂದರೆ, ನೀವು ಯಾರಾದರೂ ಪೀಕಿ ಬ್ಲೆಂಡರ್ಸು ಸೀರೀಸ್ನ ನೋಡ್ತು ಅಂದರೆ ಅದಕ್ಕೆ ಇಮಿಡಿಯೇಟ್ ಆಗೋವಂಥ ಒಂದು ಕಲರ್ ಗ್ರೇಡಿಂಗು ಟೋನ್ ಬರುತ್ತೆ. ಸೊ ಈ ಲಟ್ಟನ್ನ ಆದಷ್ಟು ಗ್ರೀನ್ ಬ್ಯಾಕ್ಗ್ರೌಂಡ್ಸು ಎಲ್ಲಾದರೂ ಇತ್ತು ಅಂದರೆ ಅವಾಯ್ಡ್ ಮಾಡಿ. ನಿಮ್ಮ ಎಕ್ಸ್ಟೀರಿಯರು ಮತ್ತು ವಿಂಟೇಜ್ ಲುಕ್ಕು ಕ್ರಿಯೇಟ್ ಮಾಡಬೇಕು ಅಂದರೆ ಈ ಲಟ್ಟು ಬೆಸ್ಟ್ ಚಾಯ್ಸ್ ಆಗಿರುತ್ತೆ. ಈ ಲಟ್ಟನ್ನು ಅಷ್ಟೇ ನಾನು ಡಿಸ್ಕ್ರಿಪ್ಷನಲ್ಲಿ ಫ್ರೀ ಡೌನ್ಲೋಡ್ಗೆ ಕೊಟ್ಟಿರ್ತೀನಿ, ನೀವು ಡೌನ್ಲೋಡ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಹಾಗೆ ಈ ವಿಡಿಯೋದಲ್ಲಿ ಟ್ರ್ಯಾಕಿಂಗ್ ಮಾಡಬೇಕಾದ್ರೆ ಒಂದು ಟಿಪ್ನ ಹೇಳ್ತೀನಿ. ಸೊ ಕೆಲವೊಂದು ಸರಿ ನಾವು ಟ್ರ್ಯಾಕಿಂಗ್ ಮಾಡಬೇಕಾದ್ರೆ ನೀಟಾಗಿ ಟ್ರ್ಯಾಕಿಂಗ್ ಆಗೋಲ್ಲ. ಆ ಟೈಮಲ್ಲಿ ಯಾವ ಥರ ಟ್ರ್ಯಾಕಿಂಗ್ ಮಾಡ್ಬೋದು ಡವೆಂಚಿ ರಿಸಾಲ್ವಲ್ಲಿ ಅಂತ ನೋಡೋಣ. ಸೊ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನಾನಿಲ್ಲಿ ಒಂದು ಕ್ಲಿಪ್ನ ತೊಗೊಂಡಿದ್ದೀನಿ, ಅಂದರೆ ಈ ಲಟ್ಟಿಗೆ ಈ ಕಲರ್ ಥೀಮಿಗೆ ಮ್ಯಾಚ್ ಆಗೋವಂಥ ಕ್ಲಿಪ್ಪು. ಸೊ ನಾನಿಲ್ಲಿ ಒಂದು ನೋಟ್ ಗ್ರಾಫ್ನ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಇದು ಒಂದು ರೆಡ್ಡಿಂದ ಬಂದಿರೋ ಫುಟೇಜು, ಇದು ರಾ ಫುಟೇಜ್ ಅಲ್ಲ, ಲಾಗ್ ಫುಟೇಜು. ಸೊ ಅದಕ್ಕೂ ಮುಂಚೆ ನಾನಿಲ್ಲಿ ಪ್ರಾಜೆಕ್ಟ್ ಸೆಟ್ಟಿಂಗ್ಸ್ನ ತೋರಿಸ್ತೀನಿ. ಕಲರ್ ಮ್ಯಾನೇಜ್ಮೆಂಟಲ್ಲಿ ನಾವು ಯಾವಾಗಲೂ ಆ್ಯಸ್ ಇಟ್ ಈಸ್ ಇದೇ ಕಲರ್ ಮ್ಯಾನೇಜ್ಮೆಂಟ್ ಇರುತ್ತೆ. ಟೈಮ್ಲೈನ್ ಕಲರ್ ಸ್ಪೇಸು ಡವೆಂಚಿ ವೈಟ್ ಗ್ಯಾಮೆಟ್ ಇಂಟರ್ಮೀಡಿಯೇಟು, ಮತ್ತು ಔಟರ್ ಕಲರ್ ಸ್ಪೇಸು ರೆಕ್ಸೋನ 9 ಗಾಮಾ 2.4, ಕಲರ್ ಸೈನ್ಸು ಡವೆಂಚಿ YRGB ಆ್ಯಸ್ ಇಟ್ ಈಸ್ ಇರುತ್ತೆ. ಸೊ ಇದು ನಮ್ಮ ಪ್ರಾಜೆಕ್ಟ್ ಸೆಟ್ಟಿಂಗ್ಸು ಅಂದರೆ ಕಲರ್ ಮ್ಯಾನೇಜ್ಮೆಂಟ್ ಸೆಟ್ಟಿಂಗ್ಸು. ಸೊ ನಾನಿಲ್ಲಿ IDTನ ಆಲ್ರೆಡಿ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ IDTಗೆ ನಾನು ಇನ್ಪುಟ್ ಕಲರ್ ಸ್ಪೇಸಿಗೆ ರೆಡ್ ವೈಟ್ ಗ್ಯಾಮೆಟ್ RGB ಮತ್ತು ಇನ್ಪುಟ್ ಗಾಮಾಗೆ ರೆಡ್ ಲಾಕ್ ಫಿಲಮ್ ಇಟ್ಟಿದ್ದೀನಿ. ಔಟ್ಪುಟ್ ಕಲರ್ ಸ್ಪೇಸು ಡವೆಂಚಿ ವೈಟ್ ಗ್ಯಾಮೆಟು ಮತ್ತು ಔಟರ್ ಗಾಮಾ ಡವೆಂಚಿ ಇಂಟರ್ಮೀಡಿಯೇಟ್ ಇದೆ. ಸೊ ಇದು ನಮ್ಮ IDT ಆಯಿತು. ನೆಕ್ಸ್ಟು ODTಗೆ ನಾನಿಲ್ಲಿ ಇನ್ಪುಟ್ ಕಲರ್ ಸ್ಪೇಸು ಡವೆಂಚಿ ವೈಟ್ ಗ್ಯಾಮೆಟು, ಇನ್ಪುಟ್ ಗಾಮಾ ಡವೆಂಚಿ ಇಂಟರ್ಮೀಡಿಯೇಟು, ಔಟರ್ ಕಲರ್ ಸ್ಪೇಸು ರೆಕ್ಸೋನ 9 ಮತ್ತು ಔಟರ್ ಗಾಮಾ 2.4 ಇದೆ. ಇದು ಆ್ಯಸ್ ಇಟ್ ಈಸು. ಸೊ ನನಗೆ ಇಲ್ಲಿ ಆಲ್ರೆಡಿ ಒಂದು ಕಲರ್ ಕನ್ವರ್ಷನ್ ಆಗಿದೆ. ನೆಕ್ಸ್ಟ್ ನಾವು ಇಲ್ಲಿ ಲಟ್ನ ಪ್ಲೇಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಲಟ್ ನೋಡಿಗೆ ಬಂದು ಇಲ್ಲಿ ಲಟ್ಸ್ ಅಂತ ಬಂದು ನಾನಿಲ್ಲಿ ಒಂದು ಸಪ್ರೇಟ್ ಫೋಲ್ಡರ್ ಮಾಡ್ಕೊಂಡಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ಫಿಲ್ಮ್ ಕರ್ವ್ ಲಟ್ನ ಡೌನ್ಲೋಡಿಗೆ ಕೊಟ್ಟಿದ್ದೆ. ಈ ವಿಡಿಯೋದಲ್ಲೂ ಒಂದು ಬ್ಲ್ಯಾಕ್ ವಿಂಟೇಜ್ ಲಟ್ನ ನಾನು ಡೌನ್ಲೋಡಿಗೆ ಕೊಡ್ತಾ ಇದ್ದೀನಿ. ಸೊ ಈ ಲಟ್ನ ಇಲ್ಲಿ ನಾನು ಪ್ಲೇಸ್ ಮಾಡ್ತಾ ಇದ್ದೀನಿ, ಅಂದರೆ ಡಬಲ್ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇದೊಂದು ರೆಕ್ಸೋನ 9 ಲಟ್ ಆಗಿರೋದ್ರಿಂದ ನಾನು ODT ಮುಂದಕ್ಕೆ ಪ್ಲೇಸ್ ಮಾಡ್ಕೊಂಡಿದ್ದೀನಿ, ಮುಂದಿನ ನೋಡಿಗೆ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಸೊ ಲಟ್ನ ಪ್ಲೇಸ್ ಮಾಡಾಗಿದೆ. ಸೊ ಈ ಲಟ್ದು ಇಂಟೆನ್ಸಿಟಿ ಯಾವಾಗಲೂ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಾನು ಇದ್ರದ್ದು ಔಟ್ಪುಟ್ನ ಕಮ್ಮಿ ಮಾಡ್ತಾ ಇದ್ದೀನಿ. ಅಂದರೆ ಇಲ್ಲಿ ಕೀ ಔಟ್ಪುಟ್ಗೆ ಬಂದು ನಾನಿಲ್ಲಿ 0.500 ಇಡ್ತಾ ಇದ್ದೀನಿ. ಏನಿದ್ರು ಒಂದು ಆಫ್ ಇದ್ರದ್ದು ಇಂಟೆನ್ಸಿಟಿ ಕಮ್ಮಿ ಆಗ್ತಾ ಇದೆ. ಸೊ ನಾನಿಲ್ಲಿ ಮತ್ತೆ ಎಕ್ಸ್ಪೋಜರ್ಗೆ ಬರ್ತಾ ಇದ್ದೀನಿ. ಎಕ್ಸ್ಪೋಜರ್ಗೆ ಬಂದು ನಾನು HDR ವೀಲ್ಸ್ನ ಯೂಸ್ ಮಾಡ್ತೀನಿ. ಸ್ವಲ್ಪ ಎಕ್ಸ್ಪೋಜರು ಜಾಸ್ತಿ ಮಾಡ್ಕೋತಾ ಇದ್ದೀನಿ, ಅಂದರೆ ಒಂದು 0.035 ಅಷ್ಟು ಜಾಸ್ತಿ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟು ಕಾಂಟ್ರಾಸ್ಟ್ ನೋಡಿಗೆ ಬಂದು ನಾನಿಲ್ಲಿ ಸ್ವಲ್ಪ ಕಾಂಟ್ರಾಸ್ಟ್ನ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಕಾಂಟ್ರಾಸ್ಟು ಮತ್ತು ಪಿವಿಟ್ ಯೂಸ್ ಮಾಡಿಕೊಂಡು ನಾನಿಲ್ಲಿ ಕಾಂಟ್ರಾಸ್ಟ್ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಬಿಫೋರ್ ಆಫ್ಟರು ಕಾಂಟ್ರಾಸ್ಟ್ ಅಡ್ಜಸ್ಟ್ ಮಾಡಾದಮೇಲೆ ಸೊ ನೆಕ್ಸ್ಟು ಬ್ಯಾಲೆನ್ಸ್ ನೋಡಿಗೆ ಬರ್ತಾ ಇದ್ದೀನಿ. ಬ್ಯಾಲೆನ್ಸ್ ನೋಡಿಗೆ ಬಂದು ನಾನಿಲ್ಲಿ ಆಫ್ಸೆಟ್ಟಲ್ಲಿ ಸ್ವಲ್ಪ, ಅಂದರೆ ನಾವು ವಿಂಟೇಜ್ ಲುಕ್ಕಿಗೆ ಸೂಟ್ ಆಗೋಂಗೆ ಸ್ವಲ್ಪ ನಾನಿಲ್ಲಿ ಆಫ್ಸೆಟ್ಟಲ್ಲಿ ರೆಡ್ಡಿಶ್ ಟೋನಿಗೆ ಮೂವ್ ಮಾಡ್ತಾ ಇದ್ದೀನಿ, ಅಂದರೆ ರೆಡ್ ಕಡೆಗೆ ಸ್ವಲ್ಪ ಮೂವ್ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ಇಷ್ಟು ಮೂವ್ ಮಾಡ್ತಾ ಇದ್ದೀನಿ. ಅಂದರೆ ನಾನಿಲ್ಲಿ ಈ ಲಟ್ನ ಸ್ವಲ್ಪ ನಾನು ಬ್ಯಾಲೆನ್ಸ್ ಮಾಡ್ಕೊಂಡಿದ್ದೀನಿ, ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ ಬಿಫೋರ್ ಆಫ್ಟರು. ನೆಕ್ಸ್ಟು ನಾನು ಪವರ್ ವಿಂಡೋಸ್ಗೆ ಬರ್ತಾ ಇದ್ದೀನಿ. ಪವರ್ ವಿಂಡೋ ನೋಡಲ್ಲಿ ನಾನೊಂದು ಸರ್ಕ್ಯುಲರ್ ಪವರ್ ವಿಂಡೋನ ಚೂಸ್ ಮಾಡ್ಕೋತೀನಿ. ಸೊ ಚೂಸ್ ಮಾಡಿಕೊಂಡು ನಮ್ಮ ಮಾಡಲ್ಗೆ ಎಷ್ಟಿದೆ ಅಷ್ಟು ಮಾತ್ರ ಚೂಸ್ ಮಾಡ್ತಾ ಇದ್ದೀನಿ, ಒಂದು ವಿಗ್ನೇಟ್ ಕೊಡೋಕ್ಕೆ. ಸೊ ಚೂಸ್ ಮಾಡಿ ನಾನಿಲ್ಲಿ ಇದನ್ನ ಇನ್ವರ್ಟ್ ಮಾಡ್ಕೋತೀನಿ. ಇನ್ವರ್ಟ್ ಮಾಡಿಕೊಂಡು ಸ್ವಲ್ಪ ಗಾಮ ಕಮ್ಮಿ ಮಾಡ್ತಾ ಇದ್ದೀನಿ. ಗಾಮ ಮತ್ತು ಗೇನ್ ಅಷ್ಟೆ ಎರಡನ್ನೂ ಕಮ್ಮಿ ಮಾಡ್ತಾ ಇದ್ದೀನಿ. ನಾನು ಸ್ವಲ್ಪ ಸಾಫ್ಟ್ನೆಸ್ನ ಜಾಸ್ತಿ ಮಾಡ್ತಾ ಇದ್ದೀನಿ. ಸೊ
ಜಾಸ್ತಿ ಮಾಡಿ ನೆಕ್ಸ್ಟ್ ನಾನಿಲ್ಲಿ ಟ್ರ್ಯಾಕಿಂಗ್ ಮಾಡಬೇಕು. ಸೊ ಇಲ್ಲಿ ಟ್ರ್ಯಾಕಿಂಗ್ ಆಪ್ಷನ್ಗೆ ಬಂದು ನಾನಿಲ್ಲಿ ಟ್ರ್ಯಾಕಿಂಗು ಅಂದರೆ ಬ್ಯಾಕ್ ಆ್ಯಂಡ್ ಫೋರ್ತು ಟ್ರ್ಯಾಕಿಂಗ್ ಮಾಡ್ತು ಅಂದರೆ ನಮ್ಮ ಟ್ರ್ಯಾಕಿಂಗು ಈ ಥರ ಆಗುತ್ತೆ. ಅಂದರೆ ಇಲ್ಲಿ ನಮ್ಮ ಟ್ರ್ಯಾಕಿಂಗು ಸರಿ ಆಗ್ತಾ ಇಲ್ಲ. ನಾವು ಈ ಮಾಡೆಲ್ ಮೂವ್ ಆಗ್ತಿರೋದು ಅಂದರೆ ಒಂದು ಪ್ಯಾನ್ ಲೆವೆಲಿಗೆ ಪ್ಯಾನ್ ಆಗ್ತಾ ಇದೆ, ಆ ಥರ ಮೂವ್ ಆಗ್ತದೆ. ಆದರೆ ನಮ್ಮ ಟ್ರ್ಯಾಕಿಂಗ್ ಆದರೆ ಇದು ಇಲ್ಲಿ ಟಿಲ್ಟು ಶಿಫ್ಟು ಎಲ್ಲ ಕಾಣಿಸ್ತಾ ಇದೆ. ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ ಟ್ರ್ಯಾಕಿಂಗಲ್ಲಿ. ಸೊ ಈ ಥರ ಟಿಲ್ಟ್ ಆಗೋದು, ಶಿಫ್ಟ್ ಆಗೋದು ಆ ಥರ ಕಾಣಿಸ್ತಾ ಇದೆ. ಸೊ ನಮಗೆ ಈ ಥರ ಟ್ರ್ಯಾಕ್ ಆಗಬಾರ್ದು. ನಾವು ಮಾಡೆಲ್ ಯಾವ ಥರ ಮೂವ್ ಆಗ್ತಾಯಿದೆ ಅದೇ ಥರ ಟ್ರ್ಯಾಕ್ ಆಗಬೇಕು. ಅದಕ್ಕೆ ಏನು ಮಾಡಬೇಕು ಅಂದರೆ ನಾನಿಲ್ಲಿ ಇದನ್ನ ರೀಸೆಟ್ ಕೊಡ್ತಾಯಿದ್ದೀನಿ. ರೀಸೆಟ್ ಕೊಟ್ಟು ಇಲ್ಲಿ ಟ್ರ್ಯಾಕಿಂಗ್ ಆಪ್ಷನ್ ಇದೆಯಲ್ಲ, ಇಲ್ಲಿ ಬಂದು ಪರ್ಸ್ಪೆಕ್ಟಿವ್ 3D ಮತ್ತು ರೊಟೇಟ್ ಅಂತ 2 ಆಪ್ಷನ್ ಇರುತ್ತೆ. ಇದೆರಡನ್ನು ನಾನು ಅನ್ಚೆಕ್ ಮಾಡ್ತಾಯಿದ್ದೀನಿ. ಅನ್ಚೆಕ್ ಮಾಡಿ ಪ್ಯಾನ್, ಟಿಲ್ಟ್, ಝೂಮ್ ಅಂತ 3 ಆಪ್ಷನ್ ಇದೆ. ಈ 3 ಆಪ್ಷನ್ನ ಎನೇಬಲ್ ಮಾಡಿಕೊಂಡು ನಾನಿಲ್ಲಿ ಟ್ರ್ಯಾಕ್ ಮಾಡ್ತಾಯಿದ್ದೀನಿ. ಸೊ ಈ ಥರ ಟ್ರ್ಯಾಕ್ ಮಾಡ್ತು ಅಂದರೆ ನೀವು ಅಬ್ಸರ್ವ್ ಮಾಡ್ತಾ ಇದ್ರಲ್ಲ, ನಮ್ಮ ಮಾಡೆಲ್ ಜೊತೆಗೆ ಎಲ್ಲೂ ಮಿಸ್ ಆಗ್ದಲೆ ಟ್ರ್ಯಾಕಿಂಗು ಅಂದರೆ ಟಿಲ್ಟ್ ಆಗ್ದಲೆ ಅಂದರೆ ಒಂದು ಪರ್ಸ್ಪೆಕ್ಟಿವ್ ಚೇಂಜ್ ಆಗ್ದಲೆ ಇದು ಟ್ರ್ಯಾಕಿಂಗ್ ಆಗ್ತಾಯಿದೆ. ಸೊ ಇದೇ ಥರ ಬ್ಯಾಕಿಗೆ ಟ್ರ್ಯಾಕ್ ಕೊಟ್ಟರೆ ಬ್ಯಾಕ್ವರ್ಡು ಈ ಥರ ಟ್ರ್ಯಾಕ್ ಆಗ್ತಾಯಿದೆ. ಸೊ ಅಬ್ಸರ್ವ್ ಮಾಡಿದ್ವಲ್ಲ, ನಿಮ್ಮ ಟ್ರ್ಯಾಕಿಂಗ್ ಯಾವಾಗಲೂ ಸರಿ ಆಗಲಿಲ್ಲ ಅಂದರೆ ಈ ರೊಟೇಷನ್ನು ಮತ್ತು ಪರ್ಸ್ಪೆಕ್ಟಿವ್ 3D 2 ಆಪ್ಷನ್ ಇರುತ್ತಲ್ಲ, ಇದನ್ನು ಅನ್ಚೆಕ್ ಮಾಡಿಕೊಂಡು ಒಂದ್ಸರಿ ಟ್ರ್ಯಾಕಿಂಗ್ ಮಾಡಿ. ಸೊ ನಿಮ್ಮ ಟ್ರ್ಯಾಕಿಂಗು ನೀಟಾಗಿ ಆಗುತ್ತೆ. ಸೊ ಇಲ್ಲಿ ನಮ್ಮ ಟ್ರ್ಯಾಕಿಂಗ್ ಆಯಿತು, ನಾವೊಂದು ವಿಗ್ನೆಟ್ನ ಪ್ಲೇಸ್ ಮಾಡ್ಕೊಂಡ್ವಿ. ಸೊ ನೆಕ್ಸ್ಟ್ ನಾನಿಲ್ಲಿ ಲಾಸ್ಟ್ ನೋಡು ಡಿಹ್ಯಾನ್ಸರ್ ನೋಡ್ಗೆ ಬರ್ತಾಯಿದ್ದೀನಿ. ಸೊ ನಮ್ಮ ಕಲರ್ ಟೋನಲ್ಲಿ, ಕಲರ್ ಗ್ರೇಡಿಂಗಲ್ಲಿ ಒಂದು ಡಿಹ್ಯಾನ್ಸರು ಯಾವ ಥರ ಚೇಂಜಸ್ ಮಾಡುತ್ತೆ ಅಂತ ನೋಡೋಣ. ಸೊ ಡಿಹ್ಯಾನ್ಸರ್ನ ನಾನೊಂದು ಗ್ಲೋಬ್ ನೋಡಾಗಿ ಯೂಸ್ ಮಾಡ್ತಾಯಿದ್ದೀನಿ, ಅಂದರೆ ಫೈನಲ್ ನೋಡಾಗಿ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನಾನು ಡಿಹ್ಯಾನ್ಸರ್ ನೋಡ್ಗೆ ಬಂದು ನಾನು ಎಫೆಕ್ಟ್ಸ್ಗೆ ಬಂದು ಡಿಹ್ಯಾನ್ಸರ್ ಪ್ರೋನ ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡ್ತಾಯಿದ್ದೀನಿ. ಡ್ರಾಪ್ ಮಾಡಿದ ತಕ್ಷಣ ನಮಗೆ ಈ ಥರ ರಿಸಲ್ಟ್ ಬರುತ್ತೆ. ಸೊ ಇಲ್ಲಿ ಬಂದು ನಾನು ಲಾಸ್ಟಲ್ಲಿ ಡಿಹ್ಯಾನ್ಸರ್ ಪ್ರೋ ಅಲ್ಲಿ ಡಿಸೇಬಲ್ ಆಲ್ ಟೂಲ್ಸ್ನ ಕೊಡ್ತಾಯಿದ್ದೀನಿ, ಅಂದರೆ ಎಲ್ಲ ಟೂಲು ಡಿಸೇಬಲ್ ಆಗುತ್ತೆ. ಸೊ ನೆಕ್ಸ್ಟು ನಾನಿಲ್ಲಿ ಇನ್ಪುಟ್ಟು ಸೋರ್ಸು ರೆಕ್ಸ್ 709ನೇ ಇಟ್ಟಿದ್ದೀನಿ. ಯಾಕಂದರೆ ನಮ್ಮ ODT ಪ್ಲೇಸ್ ಆಗಿದ ಮೇಲೆ ಅದ್ರ ಮುಂದಕ್ಕೆ ನಾವು ನೋಟ್ ಪ್ಲೇಸ್ ಮಾಡಿರೋದ್ರಿಂದ ನಮಗೆ ಇದು ರೆಕ್ಸ್ 709. ಸೊ ಹಾಗಾಗಿ ನಾನು ರೆಕ್ಸ್ 709ನ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಯಾವಾಗಲಾದರೂ ಡಾವಿಂಚಿ ವೈಟ್ ಕ್ಯಾಮೆಟ್ ಕೊಟ್ಟು ಅಂದರೆ ನಮ್ಮ ODTಗಿಂತ ಹಿಂದೆ ಇರುತ್ತೆ ನೋಡು, ಆ ಟೈಮಲ್ಲಿ ಮಾತ್ರ ಇಲ್ಲಿ ನಾವು ಡಾವಿಂಚಿ ವೈಟ್ ಕ್ಯಾಮೆಟ್ನ ಕೊಡೋದು. ಸೊ ಇಲ್ಲಿ ODTಗಿಂತ ಮುಂದೆ ಇರೋದ್ರಿಂದ ನಾನು ಡಿಹ್ಯಾನ್ಸರ್ಗೆ ರೆಕ್ಸ್ 709ನ ಸೋರ್ಸು ಕೊಡ್ತಾಯಿದ್ದೀನಿ. ಸೊ ಇಲ್ಲಿ ಬಂದು ನಾನೊಂದು ಪ್ರಿಂಟ್ನ ಎನೇಬಲ್ ಮಾಡ್ತೀನಿ, ಅಂದರೆ Kodak 2383 ಒಂದು ಪ್ರಿಂಟ್ನ ಪ್ಲೇಸ್ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ ಬಂದು ನಾನು Kodak 2383 ಫಿಲ್ಮ್ ಪ್ರಿಂಟ್ನ ಸೆಲೆಕ್ಷನ್ ಮಾಡಿ ಎನೇಬಲ್ ಮಾಡ್ತಾಯಿದ್ದೀನಿ. ಎನೇಬಲ್ ಮಾಡಿದ ತಕ್ಷಣ ಇಲ್ಲಿ ನಮಗೆ ಸ್ವಲ್ಪ ಕಾಂಟ್ರಾಸ್ಟು ಜಾಸ್ತಿ ಆಗ್ತದೆ, ಅಂದರೆ ಇದ್ರ ಇಂಟೆನ್ಸಿಟಿ ಜಾಸ್ತಿ ಆಗ್ತದೆ. ಸೊ ಅದಕ್ಕೆ ಬಂದು ನಾನಿಲ್ಲಿ ಔಟ್ಪುಟ್ಟಲ್ಲಿ ನಾನು ಇದನ್ನ ಒಂದು 50% ಇಡ್ತಾಯಿದ್ದೀನಿ. 15 ಅಲ್ಲ, ಒಂದು 30% ಇಡ್ತಾಯಿದ್ದೀನಿ. 30% ಇಟ್ಟು ನೆಕ್ಸ್ಟು ನಾನು ಬಂದು ಬಿಫೋರ್ ಆಫ್ಟರ್ ನೋಡ್ತಾ ಇದ್ದೀವಲ್ಲ, ಒಂದು ಕಾಂಟ್ರಾಸ್ಟ್, ಒಂದು ಫಿಲ್ಮ್ ಕಾಂಟ್ರಾಸ್ಟು ಸಿಗ್ತಾ ಇದೆ ನಮಗೆ. ನೆಕ್ಸ್ಟು ನಾನಿಲ್ಲಿ ಫಿಲ್ಮ್ ಕಂಪ್ರೆಷನ್ ಆಪ್ಷನ್ ಇದೆ, ಇಲ್ಲಿ ಬಂದು ನಾನು ಫಿಲ್ಮ್ ಕಂಪ್ರೆಷನ್ನ ಎನೇಬಲ್ ಮಾಡ್ತಾಯಿದ್ದೀನಿ. ಎನೇಬಲ್ ಮಾಡಿದ ತಕ್ಷಣ ನಮಗೆ ಇಲ್ಲಿ ಸ್ಕಿನ್ ಮೇಲೆ ಅಬ್ಸರ್ವ್ ಮಾಡ್ತಾ ಇರಿ. ಎನೇಬಲ್ ಮಾಡಿದ ತಕ್ಷಣ ನಮ್ಮ ಹೈಲೈಟ್ಸ್ ಏನಿದೆ, ಅಂದರೆ ಒಂದು ಬ್ಲೋನ್ ಔಟ್ ಆಗ್ತಿರೋ ಹೈಲೈಟ್ಸ್ ಏನಿದೆ ಅದು ನೀಟಾಗಿ ರೋಲ್ ಆಫ್ ಆಗುತ್ತೆ, ಅಂದರೆ ನೀಟಾಗಿ ಹೈಲೈಟ್ಸ್ ಬರುತ್ತೆ ನಮಗೆ. ನೆಕ್ಸ್ಟು ನಾನಿಲ್ಲಿ ಹೆಲೇಷನ್ನ ಆನ್ ಮಾಡ್ತಾ ಇದ್ದೀನಿ. ಹೆಲೇಷನ್ ಎನೇಬಲ್ ಮಾಡಿದ್ದೀನಿ. ಹೆಲೇಷನ್ ಎನೇಬಲ್ ಮಾಡ್ತು ಅಂದರೆ ನಮಗೆ ಇಲ್ಲಿ ಲೈಟ್ ಸೋರ್ಸ್ ಎಲ್ಲ ಇದೆಯಲ್ಲ, ಇದು ಒಂದು ಸ್ವಲ್ಪ ಹೈಲೈಟಾಗಿ ಕಾಣುತ್ತೆ. ಅಬ್ಸರ್ವ್ ಮಾಡ್ತಾ ಇದ್ರಲ್ಲ ಇಲ್ಲಿ. ಸೊ ಒಂದು ಹೆಲೇಷನ್ನ ಆನ್ ಮಾಡಿದ್ದೀನಿ. ನೆಕ್ಸ್ಟು ನಾನಿಲ್ಲಿ ಫಿಲ್ಮ್ ಗ್ರೈನ್ನ ಎನೇಬಲ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಫಿಲ್ಮ್ ಗ್ರೈನು 35mm ISO 250 ಫಿಲ್ಮ್ ಗ್ರೈನ್ನ ಸೆಲೆಕ್ಷನ್ ಮಾಡ್ತಾಯಿದ್ದೀನಿ. ಇಲ್ಲಿ ಝೂಮ್ ಮಾಡ್ತು ಅಂದರೆ ನಿಮಗೆ ಕಾಣಿಸ್ತಾ ಇರ್ಬೋದು, ಇದು ಇಂಟೆನ್ಸಿಟಿ ಇಷ್ಟಿದೆ. ನಾನು ಸ್ವಲ್ಪ ಕಮ್ಮಿ ಮಾಡ್ತಾಯಿದ್ದೀನಿ. ಕಮ್ಮಿ ಮಾಡಿ ಎನೇಬಲ್ ಮಾಡಿದ್ದೀನಿ. ಸೊ ಈ ಡಿಹ್ಯಾನ್ಸರ್ ನೋಡು ನಾವು ಬಿಫೋರ್ ಆಫ್ಟರ್ ನೋಡೋದಾದರೆ ಇದು ಬಿಫೋರ್, ಇದು ಆಫ್ಟರ್. ನಮಗೆ ಒಂದು ಪಂಚ್ ಲುಕ್ಕು, ಒಂದು ಕಾಂಟ್ರಾಸ್ಟ್ ಲುಕ್ಕು ಬರ್ತಾ ಇದೆ. ಸೊ ನೋಡಿದ್ವಲ್ಲ ಒಂದು ಬ್ಲ್ಯಾಕ್ ಮೂಡಿ ವಿಂಟೇಜ್ ಟೋನ್ನ ಹೇಗೆ ಮಾಡ್ಬೋದು ಅಂತ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಕ್ರಿಯೇಟಿವ್ ಕಲರ್ ಗ್ರೇಡಿಂಗ್ ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಈಗ ಮಾಡಿರೋ ಲುಕ್ನ ನಾನು ಬೇರೆ ಕ್ಲಿಪ್ಸ್ಗೆ ಅಪ್ಲೈ ಮಾಡಿದ್ರೆ ಹೇಗೆ ಬರುತ್ತೆ ಅಂತ ಒಂದು ಫುಲ್ ಸ್ಕ್ರೀನಲ್ಲಿ ಪ್ರಿವ್ಯೂ ನೋಡೋಣ.